ನಮಸ್ಕಾರ ರೈತ ಬಾಂಧವರೇ. ಇದು ಕಬ್ಬು ಬಂದ್ಬಿಟ್ಟು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಹತ್ತಿರ ತುಂಗಳನು ಗ್ರಾಮದ ರೈತ ಮಹಿಳೆಯರಾದಂಥ ರೇಖಾ ಕರೋಶಿ ಅವರ ಕಬ್ಬಿನ ಬೆಳೆ. ಇದಕ್ಕೆ ಯಾವುದೇ ರೀತಿ ಮರಿಸಂಖ್ಯೆ ಇಲ್ಲ. ಇದಕ್ಕೆ ಇವತ್ತಿನ ದಿವಸ ಸೆಪ್ಟೆಂಬರ್ 5ನೇ ತಾರೀಕಿಗೆ ಇವತ್ತು ನಾವು ಡ್ರಿಂಚಿಂಗ್ ಮಾಡಿಸ್ತಾ ಇದ್ದೀವಿ. ನಮ್ಮ ವೈಜ್ಞಾನಿಕ ಸಾವಯವ ಪದ್ಧತಿ ಬರ್ತಕ್ಕಂಥ ಅಗ್ರಿ 82 ಆಮೇಲೆ ಅಗ್ರಿ ನ್ಯಾನೋಟೆಕ್ಕು ಅಗ್ರಿ ಹ್ಯೂಮಿಕನ್ನು ಡ್ರಿಂಚಿಂಗ್ ಮಾಡಿಸ್ತಾ ಇದ್ದೀವಿ. ಒಂದು 12 ದಿವಸದ ನಂತರ ಯಾವ ರೀತಿ ಒಂದು ಬದಲಾವಣೆ ಬರ್ತದೆ ಅದನ್ನು ಕೂಡ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡ್ತಿರೋದು ನೀವು ಈ ಕಬ್ಬು ಯಾವ ರೀತಿ ಇದೆ ಅಂತ. ಯಾವುದೇ ಮರಿಸಂಖ್ಯೆ ಕೂಡ ಇಲ್ಲ ಮತ್ತು ಹಳದಿ ಬಣ್ಣ ಬಂದಿದೆ. ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು ಕಬ್ಬಿದು. ನೋಡ್ತಿರ್ಬೋದು ರೈತ ಬಂದರೆ ಇವತ್ತಿನ ದಿವಸ ನಾವು ಅದೇ ಬಾಗಲಕೋಟೆ ಜಿಲ್ಲೆಯ ಒಂದು ತುಂಗಳ ಅನ್ನೋ ಗ್ರಾಮ, ಜಮಖಂಡಿ ಹತ್ತಿರ ತುಂಗಳ ಅನ್ನೋ ಗ್ರಾಮ. ಇದಕ್ಕೆ ನಾವು ಸೆಪ್ಟೆಂಬರ್ 5ನೇ ತಾರೀಕಿನ ದಿವಸ ನಮ್ಮದು ವೈಜ್ಞಾನಿಕ ಸಾವಯವ ಪದ್ಧತಿಯಲ್ಲಿ ಬರ್ತಕ್ಕಂಥ ವೆಸ್ಟೀಸ್ ಪ್ರಾಡಕ್ಟ್ಗಳಾದಂಥ ಅಗ್ರಿ 82 ಆಮೇಲೆ ಅಗ್ರಿ ಹ್ಯೂಮಿಕ್ಕು ಆಮೇಲೆ ಅಗ್ರಿ ನ್ಯಾನೋಟೆಕ್ಕನ್ನು ಡ್ರಿಂಚಿಂಗ್ ಮಾಡಿಸಿದ್ದೆವು. ಸೆಪ್ಟೆಂಬರ್ 5ನೇ ತಾರೀಕು ಅಂದರೆ ನಾವು 12 ದಿವಸದ ನಂತರ ಇವತ್ತು ಈ ಒಂದು ಪ್ಲಾಟಿಗೆ ವಿಸಿಟ್ ಮಾಡ್ತಾ ಇದ್ದೀವಿ. ನೋಡ್ತಿರ್ಬೋದು ನೀವು ಯಾವ ರೀತಿ ಮರಿಸಂಖ್ಯೆ ಕೂಡ ಯಾವ ರೀತಿ ಬಂದಿದೆ ಮತ್ತು ಕಲರು ಕೂಡ ಕಬ್ಬಿನ ಕಲರ್ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡ್ಬೋದು. ರೈತರು ಈ ಒಂದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದ್ರ ಮುಖಾಂತರ ರೈತರು ಕೂಡ ಖುಷಿ ಇದ್ದಾರೆ. ಆಮೇಲೆ ಕೇವಲ ಒಂದು ಬ್ಯಾಗ್ ಗೊಬ್ಬರ ತರೋ ಈಕ್ವಾಲಿಟಿ ಒಳಗೆ ನಾವು ಈ ಒಂದು ವೆಸ್ಟೀಸ್ ಅಗ್ರಿ ಪ್ರಾಡಕ್ಟ್ಗಳು ಕೆಲಸ ಮಾಡಿದ್ದೆವು. ನಾನು ನಿಮ್ಮ ಕೃಷಿ ಸಲಹೆಗಾರ ಚಿದಾನಂದ್ ಅಮ್ಮಲ್ಜೇರಿ, ಸಿಲ್ವರ್ ಡೈರೆಕ್ಟರ್ ಫ್ರಾಮ್ ವೆಸ್ಟೀಸ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಎಲ್ಲರೂ ರೈತರು ಕೂಡ ನೋಡ್ಬೋದು ಯಾವ ರೀತಿ ಮರಿಸಂಖ್ಯೆ ಕೂಡ ಬಂದಿದೆ. ಆಮೇಲೆ ಕಬ್ಬಿನ ಕಲರು ಕೂಡ ಚೇಂಜ್ ಆಗ್ತಿದೆ. ಆಮೇಲೆ ಸುಳಿ ಬೀಳೋ ರೋಗ ಕೂಡ ಇತ್ತು ಈ ಒಂದು ಕಬ್ಬಿನ ಬೆಳೆಗೆ. ಈಗ ನೋಡ್ತಿರ್ಬೋದು ನೀವು ಯಾವ ರೀತಿ ಬದಲಾವಣೆ ಆಗಿದೆ ಅಂತ. ಕಬ್ಬಿನ ಬೆಳೆ ಪೂರ ಚೇಂಜ್ ಆಗಿದೆ. ಕೇವಲ ಒಂದೇ ಒಂದು ಡ್ರಿಂಚಿಂಗ್ನಲ್ಲೇ ಈ ರೀತಿ ಬದಲಾವಣೆ ಆಗಿದೆ. ಎಲ್ಲರೂ ಕೂಡ ನೋಡ್ಬೋದು ರೈತರು.